खुशामदीद मोहतरम नाजरीन, आप तमाम का HKA न्यूज़ में खैर मक़दम है। आज बतारीख 2 मई को बसवा कल्याण तालुका के CMC कमिश्नर राजू डी बनकर साहब ने बसवा कल्याण की आवाम को इत्तला दी और कहा कि आज गर्मी का दर्जे हरारत 44 डिग्री है, जिसकी वजह से चक्कर आकर लोग गिर रहे हैं। इसीलिए लोगों की हालत को बचाने के लिए CMC कमिश्नर ने मीडिया प्रेस कॉन्फ्रेंस का एहतमाम किया और बताया कि ज़रूरी काम हो तो ही अपने घरों से बाहर निकले, वरना अपने अपने घरों में श्री हज़रत उस्मान साहब दरगाह सज्जादा नशीन श्री हज़रत फ़रीद अली शाह हुसैन चिश्ती पुरफ खलीफा रईस बादशाह थर्ड प्रेसिडेंट जनाब महबूब साहब खलीफा कपाटरल्ला फर्स्ट चीफ और दीगर कई सारे लोग इस सालाना उर्स शरीफ के मौके पर मौजूद थे। यहाँ पर काफ़ी ज़्यादा दूर दराज के मुकामात से अक़ीदतमंद ज़ायरीन भी तशरीफ़ फरमा थे। आइए देखते हैं इस खुसूस में वहाँ के चंद मनाज़िर। पेश है नुमाइंदा रिपोर्टर मोहम्मद हुसैन की HKA न्यूज़ के लिए यह खुसूसी रिपोर्ट। मज़ीद ताज़ा तरीन ख़बरों से अपडेटेड रहने के लिए चैनल को लाइक करें, शेयर करें, सब्सक्राइब ज़रूर कर लें। बसवा कल्याण नारायणपुर रोड पर मौजूद नोबल पब्लिक स्कूल में एकेडमिक ईयर साल 2024-25 के लिए नर्सरी टू 10th क्लास के लिए एडमिशन से जारी। मज़ीद तफसीलात के लिए दिए गए इस नंबर पर रब्ता किया जा सकता है। फ़ोन नंबर है 9986791928। ಎಲ್ಲ ಬಸವ ಕಲ್ಯಾಣ ನಗರ ವ್ಯಾಪ್ತಿಯಲ್ಲಿ ವಾಸಿಸುವ ಸಾರ್ವಜನಿಕರು, ಹಿರಿಯ ನಾಗರಿಕರು ಮತ್ತು ಕೋಮಾರ್ಬಿಡಿಟಿ ಉಳ್ಳಂತ ಎಲ್ಲ ನಾಗರಿಕರಿಗೆ ನಾನು ರಾಜೀವ್ ಬಣಕಾರ್ ಪೌರಾಯುಕ್ತರು ನಗರಸಭೆ ಬಸವ ಕಲ್ಯಾಣ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ಸಾರ್ವಜನಿಕರಿಗೆ ತಿಳಿಪಡಿಸಬೇಕಾಗಿರೋದು ವಿಷಯ ಏನಂದ್ರೆ, ಬಿಸಿಲಿನ ತಾಪವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರ ಬಿಸಿಲಿನ ತಾಪದಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ಆರೋಗ್ಯದ ಸುಧಾರಣೆ ಮತ್ತು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಂತ ಒಂದು ಕ್ರಮವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರಿಕಾ ಪ್ರಕಟಣೆಯಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ತಿಳಿಸಿದ ಪ್ರಕಾರ ನಾವು ವಿಶೇಷವಾಗಿ 12 ಗಂಟೆಯಿಂದ 3 ಗಂಟೆವರೆಗೆ ಎಲ್ಲಿಯೂ ಕೂಡ ಹೊರಗಡೆ ಬಿಸಿಲಿನಲ್ಲಿ ತಿರುಗಾಡಬಾರದು ಅನ್ನುವಂಥದ್ದು. ಮತ್ತೆ ಹೆಚ್ಚಾಗಿ ಬಾಯಾರಿಕೆ ನೀರು ಕುಡಿಯಬೇಕು ಅಂತ ಅನಿಸ್ತೇ ಇದ್ರೂ ಕೂಡ ಎಲ್ಲ ಸಾರ್ವಜನಿಕರು ಸಾಕಷ್ಟು ನೀರನ್ನ ಕುಡಿಯುವಂತ ಒಂದು ಕ್ರಮವನ್ನ ತಗೋಬೇಕಾಗುತ್ತೆ. ಮತ್ತೆ ಸಾಧ್ಯವಾದಷ್ಟು ತಿಳಿಯಾಗಿರುವಂತ ಬಟ್ಟೆಯನ್ನ ಧರಿಸಬೇಕು. ದಪ್ಪ ಬಟ್ಟೆಗಳನ್ನು ಧರಿಸಿದ್ರೆ ಸ್ವೆಟ್ಟಿಂಗ್ ಬಂದು ಶೆಕೆ ಆಗಿ ಅದರಿಂದ ಆರೋಗ್ಯ ಸಮಸ್ಯೆ ಉಂಟಾಗಬಹುದು. ಮತ್ತೆ ಸಾಧ್ಯವಾದಷ್ಟು ಬಿಸಿಲಿನಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಟೋಪಿಯನ್ನು ಹಾಕೊಳ್ಳುವಂಥದ್ದು, ಮತ್ತೆ ಛತ್ರಿಯನ್ನ ಹಿಡ್ಕೊಳ್ಳುವಂಥದ್ದು, ಮತ್ತೆ ಯಾವುದೇ ಒಂದು ಬೂಟು ಅಥವಾ ಚಪ್ಪಲಿಗಳನ್ನ ಬಳಸಿ ಬಿಸಿಲಿನಲ್ಲಿ ಅಡ್ಡಾಡುವಂತ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ಬಿಸಿಲಿನ ತಾಪ ತುಂಬಾ ಹೆಚ್ಚಾಗಿರೋದ್ರಿಂದ ಆರೋಗ್ಯ ಸಮಸ್ಯೆ ಆಗ್ತಿದೆ ಅನ್ನೋದು. ಮತ್ತೆ ಯಾವುದೇ ಆಲ್ಕೋಹಾಲು ಮತ್ತೆ ಚಹಾ, ಕಾಫಿ, ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸಬಾರ್ದು. ಅದರಿಂದ ತಪ್ಪಿಸ್ಕೋಬೇಕು, ಅಂದ್ರೆ ಅದನ್ನ ಕಡಿಮೆ ಮಾಡಬೇಕು ಮತ್ತು ಅದನ್ನ ಸೇವಿಸಬಾರ್ದು ಅನ್ನೋದು. ಇಂಥದ್ದು ಮತ್ತೆ ಪ್ರೋಟೀನ್ ಆಹಾರವನ್ನ ತಪ್ಪಿಸಿ ಹಳೆಯ ಆಹಾರವನ್ನ ಸೇವಿಸಬೇಡಿ. ಅಂದ್ರೆ ನಿನ್ನೆ ಮಾಡಿದ್ದನ್ನು ಇವತ್ತು ಊಟ ಮಾಡೋದು, ಬೆಳಿಗ್ಗೆ ಮಾಡಿದ್ದನ್ನು ಆದಷ್ಟು ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸಬೇಕು ಅಂತ. ಪ್ರಾಣಿಗಳಿಗೆ ನೆರಳಿನಲ್ಲಿ ಇರಿಸಿ ಮತ್ತು ಅವುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಅಂದ್ರೆ ಪ್ರಾಣಿಗಳನ್ನ ನಾವು ಸಾಕು ಪ್ರಾಣಿಗಳಿರ್ಬೋದು ಅಥವಾ ನಾವು ನಮ್ಮ ಅಕ್ಕಪಕ್ಕದ ಯಾವುದೇ ಒಂದು ಪ್ರಾಣಿಗಳಿದ್ರು ಕೂಡ ಅವುಗಳಿಗೆ ಆದಷ್ಟು ನೆರಳಿನ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಅವಕ್ಕೂ ಕೂಡ ಸರಿಯಾದಂತ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಮತ್ತೆ ನಿಮ್ಮ ಮನೆಯಲ್ಲಿ ತಂಪಾಗಿ ಇರಿಸಿ ಪರದೆಗಳನ್ನ ಶಟರ್ಗಳನ್ನ ಮತ್ತು ಅಥವಾ ಸನ್ ಶೆಡ್ಗಳನ್ನ ಬಳಸಿ ರಾತ್ರಿಯಲ್ಲಿ ಕಿಟಕಿಗಳನ್ನ ತೆಗೆದು ಇಟ್ಕೋಬೇಕು ಅನ್ನೋದು. ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಹೊರಗಡೆಯಿಂದ ಸಿಗ್ತಕ್ಕಂಥ ಗಾಳಿಯಿಂದ ಸಿಗ್ತಕ್ಕಂಥ ಆರೋಗ್ಯದ ಒಳಿತಿನಲ್ಲಿರುವಂತ ಎಲ್ಲವೂ ಸಿಗ್ಬೇಕು ಅನ್ನುವಂಥದ್ದಾದ್ರೆ ಕಿಟಕಿಗಳನ್ನ, ಬಾಗಿಲುಗಳನ್ನ, ಶಟರ್ಸ್ಗಳನ್ನ ಅವನ್ನೆಲ್ಲವನ್ನು ತೆಗೆದು ಇಟ್ಕೊಂಡು ನಾವು ಪ್ರತಿದಿನದ ಜೀವನವನ್ನು ಸಾಗಿಸ್ಬೇಕಂತ. ಆಮೇಲೆ ಫ್ಯಾನು, ಒದ್ದೆ ಬಟ್ಟೆಗಳನ್ನ ಬಳಸಬೇಕು. ಮತ್ತು ಒಂದ್ ವೇಳೆ ಹೊರಗಡೆ ಹೋದ್ರೆ ಈ ಕುತ್ತಿಗೆಗೆ ಮತ್ತು ಇದಕ್ಕೆ ಒದ್ದೆ ಬಟ್ಟೆಗಳನ್ನ ಸುತ್ತಾಕೊಳ್ಳುವಂಥದ್ದು, ತಲೆಗೆ ಒದ್ದೆ ಬಟ್ಟೆಗಳನ್ನ ಹಾಕೊಳ್ಳುವಂತಹದ್ದು ಕ್ರಮಗಳನ್ನ ಕೈಗೊಳ್ಬೇಕು. ಆಮೇಲೆ ಮನೆಯಲ್ಲಿ ಸಾಕಷ್ಟು ORS ಪಾನೀಯಗಳನ್ನ ಮತ್ತೆ ಸುತ್ತಕೊಳ್ಳುವಂಥದ್ದು, ಕೈಕಾಲುಗಳ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕೊಳ್ಳುವಂಥದ್ದು ಕ್ರಮವನ್ನು ಮಾಡ್ಕೋಬೇಕು.
ಈ ಎಲ್ಲ ಕ್ರಮಗಳನ್ನು ಮಾಡಿಕೊಳ್ಳೋದಕ್ಕಾಗಿ ನಾವು ನಗರಸಭೆಯಿಂದನೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಸದಾನಂದ ಮಠದ ಹತ್ರ, ಗಾಂಧಿ ಸರ್ಕಲ್ ಮುಂದೆ, ಮತ್ತೆ ಈಗ ದರ್ಗಾದ ಜಾತ್ರೆ ನಡೆದಿದೆ. ಜಾತ್ರೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ನಗರಸಭೆಯಿಂದ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಆ ಕುಡಿಯೋ ನೀರನ್ನ ಸದ್ಬಳಕೆಯನ್ನಾಗಿ ಮಾಡ್ಕೋಬೇಕು. ಎಲ್ಲರೂ ಸಾಕಷ್ಟು ನೀರನ್ನ ಕುಡಿದು ತಮ್ಮ ಜೀವನ ಮತ್ತು ತಮ್ಮ ಆರೋಗ್ಯದ ರಕ್ಷಣೆ ಮಾಡಿಕೊಂಡು, ಮಕ್ಕಳಾಗ್ಲಿ, ವೃದ್ಧರಾಗ್ಲಿ, ಮತ್ತೆ ಯಾವುದೇ ಒಂದು ಕೋಮಾರ್ಬಿಡಿಟಿ ಡಿಸೀಸಸ್ ಇರುವಂತ ವ್ಯಕ್ತಿಗಳಾಗ್ಲಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಹೊರಗಡೆ ಬರದೇನೆ ಮನೆಯಲ್ಲೇ ಇದ್ದು ಎಲ್ಲಾ ಕ್ರಮಗಳನ್ನ ಕರ್ಕೊಂಡು ಸರಿಯಾಗಿ ನೀರು ಮತ್ತೆ ನೀರಿನ ಉಪಯುಕ್ತವಾದಂತಹ ತರಕಾರಿ, ಹಣ್ಣು ಇಂಥವು ಆಹಾರವನ್ನ ಸೇವಿಸಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ ಪ್ರಕಾರ ನನ್ನ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಪತ್ರಿಕಾ ಹೇಳಿಕೆಯನ್ನ ನೀಡ್ತಾ ಇದ್ದೀವಿ. ಎಲ್ಲಾ ಸಾರ್ವಜನಿಕರು ನಗರಸಭೆ ಮತ್ತು ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡೋದ್ರ ಜೊತೆಗೆ ತಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದ. बसवा कल्याण छिल्ला गली में मौजूद मदीना पब्लिक स्कूल में एकेडमिक ईयर साल 2024-25 के लिए एडमिशन है जारी। मज़ीद तफसीलात के लिए दिए गए इस नंबर पर रब्ता किया जा सकता है। फ़ोन नंबर है 9036256432।